ಶಿವಭಕ್ತರನ್ನ ಈಗಲೂ ಕಾಪಾಡುತ್ತಿರುವ ಈ ದೇವರು ಯಾರು? ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿ ಒಂದು ಮಹಾಯಜ್ಞವನ್ನ ಕೈಗೊಳ್ತಾರೆ. ಅದಕ್ಕೆ ಮಹಾದೇವ ಹಾಗೆ ಅವರ ಬಳಗವನ್ನ ಬಿಟ್ಟು ಎಲ್ಲರಿಗೂ ಆಹ್ವಾನ ಹೋಗಿರುತ್ತೆ. ಸ್ವಂತ ಅಳಿಯನನ್ನೇ ಮಹಾಯಜ್ಞಕ್ಕೆ ಕರೆದಿಲ್ಲ ಅನ್ನೋ ಕೋಪದಿಂದ ಸತಿ ದೇವಿ ಯಜ್ಞದ ಜಾಗಕ್ಕೆ ಹೋಗ್ತಾಳೆ. ಸತಿಯ ಮುಂದೆ ದಕ್ಷ ಮಹಾರಾಜ ಶಿವನನ್ನ ನಿಂದಿಸಿ ಅವಳಿಗೆ ಅವಮಾನಿಸಿದಾಗ ಸತಿದೇವಿ ತಮ್ಮ ಪ್ರಾಣತ್ಯಾಗವನ್ನ ಮಾಡ್ತಾರೆ. ಇದನ್ನ ತಿಳಿದ ಮಹಾದೇವ ರುದ್ರ ತಾಂಡವವನ್ನ ಆಡಿದಾಗ ಅವರ ಕೂದಲ ಎಳೆಯಿಂದ ವೀರಭದ್ರ ಹಾಗೆ ಭದ್ರ ಕಾಳಿಯನ್ನ ಸೃಷ್ಟಿ ಮಾಡ್ತಾರೆ. ಅವರಿಗೆ ದಕ್ಷ ಪ್ರಜಾಪತಿಯನ್ನ ಸರ್ವನಾಶ ಮಾಡಲು ಆಜ್ಞಾಪಿಸ್ತಾರೆ. ಅದೇ ಸಮಯದಲ್ಲಿ ಮಹಾದೇವನ ಮುಖದಿಂದ ಒಂದು ಬೆವರು ಹನಿ ಕೆಳಗೆ ಬೀಳುತ್ತೆ. ಅದರಿಂದ ಇನ್ನೊಬ್ಬರ ಸೃಷ್ಟಿಯಾಗುತ್ತೆ. ಅವರೇ ಮುನೇಶ್ವರರು. ಸತಿ ದೇವಿಯನ್ನ ಕಳ್ಕೊಂಡು ದುಃಖದಲ್ಲಿ ಇದ್ದ ಪರಮೇಶ್ವರನಿಗೆ ಏನು ಬೇಡವಾಗಿ ಹೋಗುತ್ತೆ. ಆಗ ಈ ಸೃಷ್ಟಿಯನ್ನ ಕಾಪಾಡ್ಲಿಕ್ಕೆ, ಶಿವಭಕ್ತರ ರಕ್ಷಣೆ ಮಾಡ್ಲಿಕ್ಕೆ ಮುನೇಶ್ವರ ಸ್ವಾಮಿಯನ್ನ ಮಹಾದೇವ ಕಳಿಸ್ತಾರೆ ಅನ್ನೋ ನಂಬಿಕೆ ಇದೆ. ಈಗಲೂ ಮುನೇಶ್ವರ ಸ್ವಾಮಿ ಎಷ್ಟೋ ಜನರ ಮನೆ ದೇವರಾಗಿ ಅವರನ್ನ ರಕ್ಷಣೆ ಮಾಡ್ತಿದ್ದಾರೆ. ಮುನೇಶ್ವರರನ್ನ ಹಲವು ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಹಲವಾರು ಹೆಸರುಗಳಲ್ಲಿ ಪೂಜೆ ಮಾಡ್ತಾರೆ. ನೀವು ಯಾವ ಮುನೇಶ್ವರರನ್ನ ಪೂಜೆ ಮಾಡ್ತೀರಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಶಿವಭಕ್ತರನ್ನ